ನಮಸ್ತೆ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದ ಕೆಲವು ಮುಖ್ಯವಾದ ಅಂಶಗಳನ್ನು ತಿಳಿದುಕೊಳ್ಳೋಣ. 9ನೇ ತರಗತಿಯಲ್ಲಿ ಈಗಾಗಲೇ ನೀವು ಇದರ ಬಗ್ಗೆ ತಿಳಿದುಕೊಂಡಿರ್ತೀರಿ. ಮತ್ತೆ ಪುನರಾವರ್ತನೆಯಾಗಿ ಇದನ್ನು ನಾನು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮಸ್ತೆ ಮಕ್ಕಳೇ, ನಾನು ಸೌಮ್ಯ PV, KPS ಮೊಂಟೆಪದವು, ಬಂಟ್ವಾಳ ತಾಲೂಕು, ಇಲ್ಲಿ ಗಣಿತ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ತರಗತಿಯಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದ ಕೆಲವು ಮುಖ್ಯವಾದ ಅಂಶಗಳನ್ನು ತಿಳಿದುಕೊಳ್ಳೋಣ. ಈಗಾಗಲೇ 9ನೇ ತರಗತಿಯಲ್ಲಿ ನೀವು ಕಲಿತಿರುವಂತಹ ಅಂಶಗಳನ್ನೇ ಮತ್ತೆ ಪುನರಾವರ್ತಿಸ್ತಾ ಇದ್ದೇನೆ. ಅದನ್ನು ನೀವು ಕಂಠಪಾಠ ಮಾಡಿಕೊಂಡ್ರೆ ಒಳ್ಳೆಯದು. ಬೋರ್ಡಲ್ಲಿ ಒಂದು ಚಿತ್ರ ಇದೆ ಮಕ್ಕಳೇ, ನೋಡಿ. ಈ ಆಕೃತಿಯ ಪರಿಚಯ ನಿಮಗೆಲ್ಲ ಇದೆ ಅಂತ ಅಂದ್ಕೊಳ್ತೇನೆ. ಯಾವ ಆಕೃತಿ ಇದು? ಸರಿ, ಆಯತ ಅಂತ ಹೇಳ್ತೇವೆ. ಈ ಆಕೃತಿ ಆಯತ. ಇದನ್ನು ನಾವು ಬೋರ್ಡ್ ಮೇಲೆ ಬರಿಬಹುದು, ಪುಸ್ತಕದಲ್ಲಿ ಬರೀಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಸಮತಲವಾದ ಮೇಲ್ಮೈಗಳು ಯಾವುದೆಲ್ಲ ಇದೆ ಅವುಗಳಲ್ಲೆಲ್ಲ ನಾವು ಆಯತದ ಚಿತ್ರವನ್ನು ಬಿಡಿಸಬಹುದು. ಅಂದರೆ ಈ ಆಯತವನ್ನು ನಾವು 2 ಆಯಾಮದ ಆಕೃತಿ ಅಂತ ಹೇಳಿ ಕರಿತೇವೆ. ಇದೇ ರೀತಿ 2 ಆಯಾಮದ ಆಕೃತಿಗಳು ಬೇರೆ ಯಾವುದಿದೆ ಹೇಳ್ಬೋದಾ? ಸರಿ, ವರ್ಗ ಅಥವಾ ಚೌಕ ಅಂತ ಹೇಳ್ತೇವೆ, ವೃತ್ತ, ತ್ರಿಭುಜ, ಇವುಗಳೆಲ್ಲ 2 ಆಯಾಮದ ಆಕೃತಿಗಳು. ಈ 2 ಆಯಾಮದ ಆಕೃತಿಗಳನ್ನು ನಾವು ಬೋರ್ಡ್ ಮೇಲೆ ಬರೀಬಹುದು. ಆಯತವನ್ನು ಬರೆದಿದ್ದೇನೆ. ಅದೇ ರೀತಿ ಚೌಕವನ್ನು ಬರಿತಾ ಇದ್ದೇನೆ. ಈ ಆಕೃತಿ ಯಾವುದು? ತ್ರಿಭುಜ ಮಕ್ಕಳೇ. ವೃತ್ತ. ಇನ್ನೂ ಆಕೃತಿಗಳಿದೆ. ನಮ್ಮ ಪಾಠಕ್ಕೆ ಬೇಕಾಗುವಂಥದ್ದನ್ನು ಮಾತ್ರ ನಾನು ಬೋರ್ಡಲ್ಲಿ ಬರೆದಿದ್ದೇನೆ. ಪಂಚಭುಜ ಇದೆ, ಷಡ್ಭುಜ ಇದೆ, ಅಷ್ಟಭುಜ ಆಕೃತಿಗಳಿದೆ. ಎಲ್ಲವೂ ಕೂಡ 2 ಆಯಾಮದ ಆಕೃತಿಗಳು ಅಂತ ನಾವು ಕರಿತೇವೆ. ಈ 2 ಆಯಾಮದ ಆಕೃತಿಗಳು ಗ್ರಾಫಲ್ಲಿ ಬರೀಲಿಕ್ಕೆ ಸಾಧ್ಯ ಇರುವಂತಹ ಆಕೃತಿಗಳು. ಗ್ರಾಫ್ ಅಂದರೆ ಗೊತ್ತಿದೆ ಅಲ್ಲ ನಿಮಗೆ? X ಮತ್ತು Y ಅಕ್ಷವನ್ನು ಹೊಂದಿರುವಂತಹ ಗ್ರಾಫ್, X ಮತ್ತು Y ಅಕ್ಷವನ್ನು ಹೊಂದಿರುವಂತಹ ಗ್ರಾಫ್. ಇದರಲ್ಲಿ ನಾನು ಆಯತವನ್ನು ಬಿಡಿಸಬಹುದಾಗಿದೆ, ಅಥವಾ ಚೌಕವನ್ನು ಬಿಡಿಸಬಹುದಾಗಿದೆ, ತ್ರಿಭುಜವನ್ನು ಬಿಡಿಸಬಹುದಾಗಿದೆ, ವೃತ್ತವನ್ನು ಇದರೊಳಗೆ ನಾನು ಬಿಡಿಸಬಹುದಾಗಿದೆ. ಅಂದರೆ ಆಯತವನ್ನು ನಾನು X ಮತ್ತು Y ಕೋಆರ್ಡಿನೇಟ್ ಉಪಯೋಗಿಸಿಕೊಂಡು ಬರಿಬಹುದು. ಹಾಗಾಗಿ ಇದನ್ನು ನಾನು 2 ಆಯಾಮದ ಆಕೃತಿ ಅಂತ ಕರೆದದ್ದು. ಸರಿಯಲ್ಲ? 2 ಆಯಾಮ ಯಾವುದೆಲ್ಲ ಇಲ್ಲಿ? X ಅಕ್ಷ ಮತ್ತು Y ಅಕ್ಷ. ಹಾಗಾದರೆ 3 ಆಯಾಮದ ಆಕೃತಿಗಳಿರ್ಬೋದಾ? ಇದೆ. 2 ಆಯಾಮದ ಆಕೃತಿಗಳ ರೀತಿಯಲ್ಲೇ 3 ಆಯಾಮದ ಆಕೃತಿಗಳು ಇದೆ. ಉದಾಹರಣೆಗೆ ಈ ಆಕೃತಿಯನ್ನು ಗಮನಿಸಿ. ಇದೊಂದು ಆಯತ ಘನ. ಆಯತ ಘನ ಮೇಲ್ಮೈಯನ್ನು ನೋಡಿದಾಗ ಆಯತದ ರೀತಿ ಕಾಣ್ತಾ ಉಂಟು, ಆದರೆ ಸರಿಯಾಗಿ ಗಮನಿಸಿದರೆ ಇದು ಆಯತ ಘನ. ಯಾಕೆ ಆಯತ ಘನ? ಇದು ಮೇಲ್ಮೈ ಎಷ್ಟಿದೆ ಇದಕ್ಕೆ? ಆಯತಕ್ಕೆ 2 ಆಯಾಮ, ಉದ್ದ ಮತ್ತು ಅಗಲ 2 ಪರಿಮಾಣಗಳಿದೆ. ಈ ಆಯತ ಘನಕ್ಕೆ ಉದ್ದ, ಅಗಲ, ಈ ದಿಕ್ಕಲ್ಲಿ ನೋಡಿದರೆ ಎತ್ತರ, ಉದ್ದ, ಅಗಲ, ಎತ್ತರ 3 ಪರಿಮಾಣಗಳಿರೋದ್ರಿಂದ ಇದನ್ನು ನಾವು 3 ಆಯಾಮದ ಆಕೃತಿ ಅಂತ ಹೇಳಿ ಕರಿತೇವೆ. ಆಯತ ಘನದ ರೀತಿಯಲ್ಲೇ ಇನ್ಯಾವುದ್ಯಾವುದು 3 ಆಯಾಮದ ಆಕೃತಿಗಳನ್ನು ನೋಡಬಹುದು? ನೀವು ದಿನನಿತ್ಯ ದೈನಂದಿನ ಜೀವನದಲ್ಲಿ ಗಮನಿಸುವಂತಹ ಆಕೃತಿಗಳು
ಯಾವುದೆಲ್ಲ ನೋಡಿ, ಇದು ಸಿಲಿಂಡರ್ ಅಥವಾ ಸ್ತಂಭ ಅಂತ ಹೇಳ್ತೇವೆ ನಾವು. ಸಿಲಿಂಡರ್ ಅಥವಾ ಸ್ತಂಭ, ಇದು ಒಂದು 3 ಆಯಾಮದ ಆಕೃತಿ. ಯಾವ್ದು ಮಕ್ಕಳೇ ಇದು? ಶಂಕು. ಶಂಕು ಇದು ಕೂಡ 3 ಆಯಾಮದ ಆಕೃತಿ. ಗೋಳ ನೋಡಿರ್ತೀರಿ, ಚೆಂಡು, ಆ ಗೋಳವು ಕೂಡ 3 ಆಯಾಮದ ಆಕೃತಿ. ನನ್ನ ಕೈಯಲ್ಲಿ ಹಿಡಿದು ಹೀಗೆ ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯ ಇದೆ ಆಕೃತಿಗಳನ್ನು, ಹಾಗಾಗಿ ಅದನ್ನು ನಾವು 3 ಆಯಾಮದ ಆಕೃತಿಗಳು ಅಂತ ಕರಿತೇವೆ. ಎಕ್ಸ್ ಮತ್ತು ವೈ ಅಕ್ಷ ಮಾತ್ರ ಸಾಕಾಗುವುದಿಲ್ಲ ಅದನ್ನು ಗುರುತಿಸಲಿಕ್ಕೆ, ಇನ್ನೊಂದು 3ನೇ ಅಕ್ಷ ಬೇಕು. ಯಾವುದು? ಝೆಡ್. ಎಕ್ಸ್, ವೈ ಮತ್ತು ಝೆಡ್ಗಳನ್ನು ಉಪಯೋಗಿಸಿ ನಾನು ಆ 3 ಆಯಾಮದ ಆಕೃತಿಗಳನ್ನು ಸೂಚಿಸಬಹುದಾಗಿದೆ. ಈಗ ನಮ್ಮ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು 3 ಆಯಾಮದ ಆಕೃತಿಗಳೇ ನಮಗೆ ಬೇಕಾಗಿರ್ತದೆ. ಆದರೆ 2 ಆಯಾಮದ ಆಕೃತಿಗಳ ಮೇಲ್ಮೈ ವಿಸ್ತೀರ್ಣ ನಮಗೆ ಗೊತ್ತಿಲ್ಲದೆ ಹೋದರೆ 3 ಆಯಾಮದ ಆಕೃತಿಯ ವಿಸ್ತೀರ್ಣವನ್ನು ಬರೀಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಮಕ್ಕಳೇ. ಹಾಗಾಗಿ ಮೊದಲನೇದಾಗಿ 2 ಆಯಾಮದ ಆಕೃತಿಯಲ್ಲಿ ಒಂದಾದ ಆಯತದ ವಿಸ್ತೀರ್ಣವನ್ನು ನಾವು ನೋಡೋಣ. ಆಯತಕ್ಕೆ 2 ಅಳತೆಗಳಿದೆ, ಉದ್ದ ಮತ್ತು ಅಗಲ. ಈ ಉದ್ದ ಮತ್ತು ಅಗಲದ ಗುಣಾಕಾರ ಅಥವಾ ಉದ್ದ ಗುಣಿಸು ಅಗಲ ಮಾಡಿದಾಗ ನಮಗೆ ಆಯತದ ವಿಸ್ತೀರ್ಣ ಸಿಗ್ತದೆ. ಹಾಗಾಗಿ ಆಯತದ ವಿಸ್ತೀರ್ಣ ಸಮ ಉದ್ದ ಗುಣಿಸು ಅಗಲ. ಇದನ್ನು ನಾವು ಎ ಸಮ ಎಲ್ ಗುಣಿಸು ಬಿ ಅಂಥೇಳಿ ಬರಿತೇವೆ. ಉದ್ದ ಲೆಂತ್, ಅಗಲ ಬ್ರೆಡ್ತ್. ಈ ಸೂತ್ರವನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ನಂತರ ಮುಂದಿನ ಆಕೃತಿ ಚೌಕ ಅಥವಾ ವರ್ಗ. ಈ ವರ್ಗಕ್ಕೆ ಸಂಬಂಧಿಸಿದ ಹಾಗೆ 2 ಅಳತೆಗಳಿದೆ, ಉದ್ದ ಮತ್ತು ಅಗಲ. ಆದರೆ ವಿಶೇಷತೆ ಏನು ಅಂತ ಹೇಳಿದರೆ ಆ ಉದ್ದ ಮತ್ತು ಅಗಲಗಳು ಸಮನಾಗಿದೆ. ಹಾಗಾಗಿ ನಾವು ಅದನ್ನು ಬಾಹುಗಳು ಅಂತ ತಗೊಳ್ತೇವೆ. ವರ್ಗದಲ್ಲಿ ಇದನ್ನು ನಾನು ಒಂದು ಬಾಹು ಅಂತ ತಗೊಂಡ್ರೆ ಇದು 2ನೆಯ ಬಾಹು. ಸೂತ್ರ ಬರೆದಾಗ ಚೌಕ ಅಥವಾ ವರ್ಗದ ವಿಸ್ತೀರ್ಣ ಸಮ ಬಾಹು ಗುಣಿಸು ಬಾಹು ಆಗಿರ್ತದೆ. ಏರಿಯಾ ಆಫ್ ಅ ಸ್ಕ್ವೇರ್ ಎ ಸಮ, ನಾನು ಬಾಹುವನ್ನು ಎ ಅಂತ ತೆಗೆದುಕೊಂಡಾಗ ಎ ಗುಣಿಸು ಎ ಸ್ಕ್ವೇರ್ ಅಥವಾ ಎಯ ವರ್ಗ ಆಯಿತು. ಹಾಗಾಗಿ ಚೌಕ ಅಥವಾ ವರ್ಗದ ವಿಸ್ತೀರ್ಣದ ಸೂತ್ರ ಎ ಗುಣಿಸು ಎ ಸ್ಕ್ವೇರ್. ಮುಂದಿನ ಹಂತದಲ್ಲಿ ನಾವು ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ನೋಡ್ತಾ ಇದ್ದೇವೆ. ತ್ರಿಭುಜದ ವಿಸ್ತೀರ್ಣದ ಸೂತ್ರ ಈ ಶೃಂಗದಿಂದ ಒಂದು ಬಾಹುವಿಗೆ ನಾವು ಲಂಬವನ್ನು ಎಳೆದಿದ್ದೇವೆ. ಆ ಲಂಬವನ್ನು ನಾವು ಎತ್ತರ ಅಂತ ಕರಿತೇವೆ. ಯಾವ ಬಾಹುವಿಗೆ ನೀವು ಲಂಬವನ್ನು ಎಳೆದಿದ್ದೀರೋ ಆ ಬಾಹುವನ್ನು ನಾವು ಪಾದ ಅಂತ ಕರಿತೇವೆ.
ಹಾಗಾಗಿ ತ್ರಿಭುಜದ ವಿಸ್ತೀರ್ಣ ಸಮ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಏರಿಯಾ ಆಫ್ ಅ ಟ್ರಯಾಂಗಲ್ ಈಕ್ವಲ್ಸ್ ಹಾಫ್ ಇಂಟು ಪಾದವನ್ನು ಬೇಸ್ ಅಂತ ಕರಿತೇವೆ, ಬಿ ಇಂಟು ಎತ್ತರ ಹೆಚ್. ಇದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕಿರುವಂತಹ ಸೂತ್ರ. 4ನೇ ಆಕೃತಿ ಗಮನಿಸಿ. ಇಲ್ಲಿ ಬಾಹುಗಳು ಸರಳ ರೇಖೆಯಲ್ಲಿದೆ. ಈ ಆಕೃತಿಯಲ್ಲಿ ಸರಳ ರೇಖೆಯ ಬಾಹುಗಳು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಹಾಗಾಗಿ ಈ ವೃತ್ತದ ವಿಸ್ತೀರ್ಣವನ್ನು ನಾವು ವೃತ್ತದ ತ್ರಿಜ್ಯವನ್ನು ಉಪಯೋಗಿಸಿಕೊಂಡು ಬರೀತೇವೆ. ಆ ವೃತ್ತದ ತ್ರಿಜ್ಯವನ್ನು ನಾವು ಆರ್ ಅಂತ ಹೇಳಿ ಕರಿತೇವೆ, ಇಂಗ್ಲಿಷಲ್ಲಿ ರೇಡಿಯಸ್. ವೃತ್ತದ ವಿಸ್ತೀರ್ಣಕ್ಕೆ ಸೂತ್ರ ಪೈ ಆರ್ ಸ್ಕ್ವೇರ್. ಈ ಪೈಯ ಬೆಲೆಯನ್ನು 7ನೇ 22ಕ್ಕೆ ಸರಿಸುಮಾರಾಗಿ ಅಂದಾಜು ಮಾಡಲಾಗಿದೆ. ಇದು ನೆನಪಲ್ಲಿಟ್ಕೊಳ್ಳಿ, ಪೈಯ ಬೆಲೆಯನ್ನು 7ನೇ 22ಕ್ಕೆ ಅಂದಾಜು ಮಾಡಲಾಗಿದೆ. ಕೆಲವೊಂದು ಲೆಕ್ಕಗಳನ್ನು ಬಿಡಿಸುವಾಗ ಪೈಯ ಬೆಲೆಯನ್ನು ಅವರೇ ಕೊಟ್ಟಿರ್ತಾರೆ, ಅದನ್ನು ಉಪಯೋಗಿಸ್ಕೊಂಡು ನೀವು ಬಿಡಿಸಬೇಕಾಗ್ತದೆ. ವೃತ್ತದ ವಿಸ್ತೀರ್ಣ ಆದ ನಂತರ ಈ ಎಲ್ಲ ಆಕೃತಿಗಳಿಗೆ ಒಂದು ಸುತ್ತಳತೆ ಅಂತ ಇರ್ತದೆ. ಸುತ್ತಳತೆ ಅಂದ್ರೇನು? ಈ ಎಲ್ಲ ಬಾಹುಗಳ ಮೊತ್ತ. ಈ ಉದ್ದ ಪ್ಲಸ್ ಅದರ ಅಭಿಮುಖವಾಗಿರುವಂತಹ ಬಾಹು, ಅದು ಕೂಡ ಉದ್ದ ಆಗಿರ್ತದೆ. ಈ ಅಗಲ ಮತ್ತು ಅದರ ಅಭಿಮುಖ ಬಾಹು ಇನ್ನೊಂದು ಅಗಲ. ಉದ್ದ ಕೂಡಿಸು ಉದ್ದ ಕೂಡಿಸು ಅಗಲ ಕೂಡಿಸು ಅಗಲ. ಇದು ಈ ಆಯತದ ಸುತ್ತಳತೆ ಆಗಿರ್ತದೆ. ಚೌಕಕ್ಕೆ ಬಂದಾಗ ಬಾಹು ಕೂಡಿಸು ಬಾಹು ಕೂಡಿಸು ಬಾಹು ಕೂಡಿಸು ಬಾಹು. ತ್ರಿಭುಜದ ವಿಸ್ತೀರ್ಣಕ್ಕೆ ಸೂತ್ರವನ್ನು ನಾವು ಹಾಕಿದ್ದೇವೆ. ಅದೇ ರೀತಿ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯಲಿಕ್ಕೂ ನಮ್ಮ ಹತ್ರ ಬೇರೆ ಬೇರೆ ರೀತಿಯ ಸೂತ್ರಗಳಿದೆ. ಅದು ಸಮಬಾಹು ತ್ರಿಭುಜ ಅಥವಾ ಅಸಮಬಾಹು ತ್ರಿಭುಜ, ಅದರ ಮೇಲೆ ಅವಲಂಬಿಸಿಕೊಂಡು ಸೂತ್ರಗಳಿದೆ. ನಮಗೆ ಮುಖ್ಯವಾಗಿ ಬೇಕಾಗೋದು ಈ ವೃತ್ತ. ಈ ವೃತ್ತದ ಸುತ್ತಳತೆ ಈ ಪಾಠಕ್ಕೆ ಅಗತ್ಯವಾಗಿ ಬೇಕಾಗಿದೆ. ಆ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯಲಿಕ್ಕೆ ಸೂತ್ರ ವೃತ್ತದ ಪರಿಧಿ ಸಿ ಸಮ 2 ಪೈ ಆರ್. ಸುತ್ತಳತೆಯನ್ನು ವೃತ್ತಕ್ಕೆ ಪರಿಧಿ ಅಂತ ಹೇಳಿ ಕರಿತೇವೆ. ಪರಿಧಿ ಅಂದರೆ ಸರ್ಕಂಫರೆನ್ಸ್, ಸಿ ಸಮ 2 ಪೈ ಆರ್. ಇವಿಷ್ಟು ನಮ್ಮ ಪಾಠಕ್ಕೆ ಅನ್ವಯ ಆಗುವ ಹಾಗೆ 2 ಆಯಾಮದ ಆಕೃತಿಗಳಿಗೆ ಸಂಬಂಧಿಸಿದಂತಹ ಸೂತ್ರಗಳನ್ನು ನಾವು ಕಲಿತಿದ್ದೇವೆ. ಈಗ 3 ಆಯಾಮದ ಆಕೃತಿಗಳಲ್ಲಿ ಮೊದಲನೆಯ ಆಕೃತಿ ನಾನೀಗ ತೆಗೆದುಕೊಳ್ಳಿಕ್ಕಿರುವಂಥದ್ದು ಸಿಲಿಂಡರ್. ಸರಿಯಲ್ಲ ಮಕ್ಕಳೇ? ಸಿಲಿಂಡರ್. ಆ ಸಿಲಿಂಡರ್ ಹೇಗಿರ್ತದೆ ಅಂತ ಈಗಾಗಲೇ ನಾನು ತೋರಿಸಿದೆ ನಿಮಗೆ. ಸಿಲಿಂಡರ್, ಈ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಬೋರ್ಡ್ ಮೇಲೆ ಬರೀಲಿಕ್ಕೆ ಆಗೋದಿಲ್ಲ, ನಿಮಗೆ ಗೊತ್ತಿದೆ. ಇಲ್ಲೊಂದು ವೃತ್ತ ಇದೆ, ಮೇಲ್ಭಾಗದಲ್ಲಿ ಇನ್ನೊಂದು ವೃತ್ತ ಇದೆ, ಒಂದು ವಕ್ರ ಮೇಲ್ಮೈ ಇದೆ. ಇದನ್ನು ಪಾರ್ಶ್ವ ಮೇಲ್ಮೈ ಅಂತ ಕೂಡ ನಾವು ಕರಿತೇವೆ. 2 ವೃತ್ತಾಕಾರದ ಮೇಲ್ಮೈಗಳು, ಒಂದು ಪಾರ್ಶ್ವ ಅಥವಾ ವಕ್ರ ಮೇಲ್ಮೈ. ಇದಿಷ್ಟು ಸೇರಿ ಒಂದು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗ್ತದೆ. ಹಾಗಾದರೆ ಈ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು ಹೇಗೆ? ಅದಕ್ಕೆ ಸೂತ್ರ ಏನು? ಅದನ್ನು ನಾವು ಈಗ ನೋಡೋಣ.
ಸಿಲಿಂಡರ್ನ ವಿಸ್ತೀರ್ಣಕ್ಕೆ ಸೂತ್ರವನ್ನು ಬರೆಯುವ ಮೊದಲು ಆ ಸಿಲಿಂಡರ್ ಹೇಗಿರ್ತದೆ ಒಮ್ಮೆ ಗಮನಿಸಿ. ಸಿಲಿಂಡರ್ನ ಆಕೃತಿ ಹೇಗಿರ್ತದೆ ಗಮನಿಸಿ. ಇದನ್ನು ನಾವು ಸಿಲಿಂಡರ್ ಅಂತ ತೆಗೆದುಕೊಂಡಾಗ ಆ ಸಿಲಿಂಡರನ್ನು ನಾವು ಕಟ್ ಮಾಡ್ತೇವೆ, ಈ ಆಕಾರಕ್ಕೆ ಓಪನ್ ಮಾಡ್ತೇವೆ. ಇದನ್ನು ನಾವು ಸಿಲಿಂಡರ್ನ ಜಾಲ ಅಂತ ಹೇಳಿ ಕರಿತೇವೆ. ಸಿಲಿಂಡರ್ನ ಜಾಲ. ಆ ಸಿಲಿಂಡರನ್ನು ನಾನು ಈ ರೀತಿ ಓಪನ್ ಮಾಡಿದಾಗ ನನಗೆ ಒಂದು ಆಯತ ಸಿಕ್ಕಿದೆ. ಇಲ್ಲಿ 2 ವೃತ್ತಗಳು ಸಿಗ್ತಾ ಇದೆ. 2 ವೃತ್ತಗಳು ಸಿಗ್ತಾ ಇದೆ. ಈ 3 ಆಕೃತಿಗಳ ವಿಸ್ತೀರ್ಣವನ್ನು ನಾವು ಕಂಡುಹಿಡಿದು ಮೊತ್ತವನ್ನು ತೆಗೆದರೆ ಅಥವಾ ಮೊತ್ತ ಕಂಡುಹಿಡಿದರೆ ನಮಗೆ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ. ಈ 2 ವೃತ್ತಗಳನ್ನು ಹೊರತುಪಡಿಸಿ ಈ ಆಯತದ ವಿಸ್ತೀರ್ಣವನ್ನು ನಾನು ಕಂಡುಹಿಡಿದರೆ ಇದೇನಾಯಿತು? ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಯಾಕೆ ಪಾರ್ಶ್ವ ಮೇಲ್ಮೈ? ಇದು ವಕ್ರವಾಗಿರುವಂತಹ ಮೇಲ್ಮೈ. ಈ 2 ನಾವು ಪಾದ ಅಂತ ಹೇಳ್ತೇವೆ. ಯಾವುದರ ಮೇಲೆ ಸಿಲಿಂಡರ್ ನಿಂತ್ಕೊಳ್ತದೋ ಅದು ಅದರ ಪಾದ. ಈ 2 ಪಾದಗಳನ್ನು ಹೊರತುಪಡಿಸಿ ಉಳಿದಂತಹ ಒಂದು ವಕ್ರ ಮೇಲ್ಮೈ ಇದೆಯಲ್ಲ, ಅದನ್ನು ನಾವು ವಕ್ರ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ಅಂತ ಕರಿತೇವೆ. ಇದಕ್ಕೆ ನಾವು ಸೂತ್ರವನ್ನು ಮೊದಲಿಗೆ ಹಾಕೋಣ. ಸರಿಯಲ್ಲ? ಸಿಲಿಂಡರ್ ನಾನು ಓಪನ್ ಮಾಡಿದ್ದೇನೆ, ವಕ್ರ ಮೇಲ್ಮೈ ನನಗೆ ಸಿಕ್ಕಿದೆ. ನನ್ನ ಕೈಯಲ್ಲಿ ವಕ್ರ ಮೇಲ್ಮೈ ಇದೆ. ಯಾವ ಆಕಾರದಲ್ಲಿದೆ? ಆಯತಾಕಾರದಲ್ಲಿದೆ. ಹಾಗಾದರೆ ಆಯತಕ್ಕೆ ಅನ್ವಯವಾಗುವಂತಹ ಸೂತ್ರವನ್ನೇ ನಾವು ಇದಕ್ಕೆ ಉಪಯೋಗಿಸಿದರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ ಅಲ್ವಾ ಮಕ್ಕಳೇ? ಈಗಾಗಲೇ ನಾವು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನೋಡಿ ಆಗಿದೆ. ಯಾಕೆ ಅಂತ ಹೇಳಿದರೆ ಆಯತದ ಉದ್ದ ಮತ್ತು ಅಗಲ ಇದೆರಡನ್ನು ಗುಣಿಸಿದರೆ ನಮಗೆ ಆಯತದ ವಿಸ್ತೀರ್ಣದ ಸೂತ್ರ ಸಿಗ್ತದೆ. ಆಯತಕ್ಕೆ ಅನ್ವಯ ಆಗುವ ಹಾಗೆ ಉದ್ದ ಅಂತ ನಾವೇನು ಕರಿತೇವೆ, ಸಿಲಿಂಡರ್ಗಾಗುವಾಗ ಅದು 2πr ಆಗ್ತದೆ. ಸಿಲಿಂಡರ್ಗಾಗುವಾಗ 2πr ಆಗ್ತದೆ. ಯಾಕೆ ಹೇಳ್ಬೋದಾ ಮಕ್ಕಳೇ? ಆಯತದ ಈ ಉದ್ದವನ್ನು ಈ ರೀತಿಯಾಗಿ ನಾನು ಸಿಲಿಂಡರ್ ಉಂಟಾಗುವ ಹಾಗೆ ಮಡಿಸಿದಾಗ ಆ ಸಿಲಿಂಡರ್ನ ಪರಿಧಿಯಾಗಿ ಅದು ಮಾರ್ಪಡ್ತದೆ. ಸಿಲಿಂಡರ್ನ ಪರಿಧಿಯಾಗಿ ಮಾರ್ಪಡ್ತದೆ. ಸರಿಯಲ್ಲ? ಇದೊಂದು ವೃತ್ತ. ಈಗ ಈ ವೃತ್ತದ ಪರಿಧಿಯಾಗಿ ಮಾರ್ಪಡ್ತದೆ. ಅದಕ್ಕೆ ಸೂತ್ರ ನಮಗೆ ಗೊತ್ತಿದೆ, ಈಗಾಗಲೇ ನಾವು ನೋಡಿದ್ದೇವೆ, 2πr. ಹಾಗಾಗಿ ಆಯತದ ಉದ್ದವು ಈ ಸಿಲಿಂಡರ್ನ ಮೇಲ್ಭಾಗದಲ್ಲಿರುವ ವೃತ್ತದ ಪರಿಧಿಗೆ ಸಮವಾಗಿರುವುದರಿಂದ L ಸಮ 2πr ಅಂತ ನಾವು ಬರಿಬೋದು. ಅದೇ ರೀತಿ ಆಯತದ ಅಗಲವನ್ನು ಸಿಲಿಂಡರ್ನ ಎತ್ತರ ಅಂತ ನಾವು ತಗೊಳ್ಬೋದು. ಮಡಿಸಿದಾಗ ಇದು ಸಿಲಿಂಡರ್ನ ಎತ್ತರ ಆಗ್ತದೆ. ಎತ್ತರಕ್ಕೆ ನಾವು h ಅಂತ ಹೇಳುವಂಥ ಸಂಕೇತವನ್ನು ಉಪಯೋಗಿಸಿ ಬರೆದಾಗ ಆಯತದ ವಿಸ್ತೀರ್ಣದ ಸೂತ್ರ L × b ಇದ್ದದ್ದು 2πr × h ಆಗಿ ಬದಲಾಗ್ತದೆ. ಅಂದರೆ ಅದರ ಅರ್ಥ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ πr × h ಅಥವಾ 2πr h 2πr h. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನೋಡಿ ಆಯಿತು. ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕು ಅಂದರೆ 2 ವೃತ್ತಗಳನ್ನು ಸೇರಿ ನಮಗೆ ಇದರ ವಿಸ್ತೀರ್ಣ ಬೇಕು. ಏನು ಮಾಡಬೇಕು ನಾನೀಗ? ಈ 2 ವೃತ್ತದ ವಿಸ್ತೀರ್ಣಗಳನ್ನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಕೂಡಿಸಬೇಕು. ಆಗ ನನಗೆ ಈ ಪೂರ್ಣ ಸಿಲಿಂಡರ್ನ ವಿಸ್ತೀರ್ಣ ಸಿಗ್ತದೆ. ಸಿಲಿಂಡರ್ನ ಪೂರ್ಣ ಮೇಲ್ಮೈ
ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ A ಸಮ ಇಲ್ಲಿರುವಂತಹ ಆಯತ ಪ್ಲಸ್ 2 ವೃತ್ತಗಳ ವಿಸ್ತೀರ್ಣಗಳು. ಒಂದು ವೃತ್ತದ ವಿಸ್ತೀರ್ಣ πr², ಇನ್ನೊಂದು ವೃತ್ತದ ವಿಸ್ತೀರ್ಣ πr² ಪ್ಲಸ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ದು 2πrh. ಇಷ್ಟನ್ನು ನಾನು ಸೇರಿಸಿ ಬರೆದಾಗ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಯಿತು. ನಮಗೆ ಬಾಯ್ಪಾಠ ಮಾಡುವುದಕ್ಕೆ ಅಥವಾ ಲೆಕ್ಕವನ್ನು ಮಾಡಲಿಕ್ಕೆ ಅನುಕೂಲ ಆಗುವ ಹಾಗೆ ಇದನ್ನು ನಾವು ಸಂಕ್ಷೇಪ ಮಾಡುವ. πr² ಮತ್ತು πr², 2 πr² ಆಯಿತು, 2 πrh ಅನ್ನೋದಕ್ಕೆ ನಾವು ಕೂಡಿಸ್ತಾ ಇದ್ದೇವೆ. ಮಕ್ಕಳೇ ಗಮನಿಸಿ, ಇಲ್ಲಿ 2 πr ಎರಡೂ ಕಡೆಯಲ್ಲಿ ಸಾಮಾನ್ಯ ಇದೆ, ಸಾಮಾನ್ಯ ಅಂಶವನ್ನು ನಾವು ಹೊರಗೆ ತೆಗೆದಾಗ 2πr ಇಂಟು ಗುಣಿಸು r ಒಂದು ಇಲ್ಲಿ ಉಳಿದಿದೆ, ಇಲ್ಲೊಂದು h ನಮಗೆ ಸಿಗ್ತಾ ಇದೆ. 2πr ಗುಣಿಸು r ಪ್ಲಸ್ h. ಇದೇನು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ನಮಗೆ ಬೇಕಾದಂತಹ ಸೂತ್ರ ಆಗಿರ್ತದೆ. ಮಕ್ಕಳೇ, ಸಿಲಿಂಡರ್ನ ಹಾಗೆ ಇನ್ನೊಂದು 3 ಆಯಾಮದ ಆಕೃತಿ ನಮಗೆ ಈ ಪಾಠಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶಂಕು. ಆ ಶಂಕುವಿನ ವಿಸ್ತೀರ್ಣವನ್ನು ನಾವೀಗ ತಿಳಿದುಕೊಳ್ಳೋಣ. ಶಂಕುವಿನ ವಿಸ್ತೀರ್ಣವನ್ನು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಮೊದಲಿಗೆ ತಿಳಿದುಕೊಳ್ಳೋಣ. ಈ ಪಾರ್ಶ್ವ ಮೇಲ್ಮೈ ಶಂಕುವನ್ನು ಬಿಡಿಸಿದಾಗ ನಮಗೆ ಈ ರೀತಿಯಾಗಿ ಸಿಗ್ತದೆ. ಸರಿಯಲ್ಲ? ಶಂಕುವನ್ನು ಬಿಡಿಸಿದಾಗ ಈ ರೀತಿ ಇತ್ತು, ನಾನು ಈ ರೀತಿಯಾಗಿ ಅದನ್ನು ಬಿಡಿಸಿದ್ದೇನೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗ್ತದೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಈ ಶಂಕು ಈಗ ಯಾವ ಆಕಾರಕ್ಕೆ ಬದಲಾಗಿದೆ ಅಂತ ಹೇಳಿ ನೋಡಿ. ಸರಿಸುಮಾರಾಗಿ ತ್ರಿಭುಜವನ್ನು ಹೋಲ್ತಾ ಇದೆ. ಸರಿಯಲ್ಲ? ತ್ರಿಭುಜವನ್ನು ಹೋಲ್ತಾ ಇದೆ. ಈ ತ್ರಿಭುಜಕ್ಕೆ ನಾನು ವಿಸ್ತೀರ್ಣವನ್ನು ಹಾಕಿದರೆ, ವಿಸ್ತೀರ್ಣದ ಸೂತ್ರವನ್ನು ಹಾಕಿದರೆ ನನಗೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಸುಲಭವಾಗಿ ಸಿಗ್ತದೆ. ಆದರೆ ತ್ರಿಭುಜಕ್ಕೂ ಈ ಆಕೃತಿಗೂ ಒಂದು ಸಣ್ಣ ವ್ಯತ್ಯಾಸ ಇದೆ. ಒಂದು ಭಾಗ ಇಲ್ಲಿ ವಕ್ರವಾಗಿ ಇದೆ. ಹಾಗಾದರೆ ನಾವು ಈ ಆಕೃತಿಯನ್ನು ಸರಿಯಾಗಿ ಮಾರ್ಪಡಿಸುವುದು ಹೇಗೆ? ಈಗ ಗಮನಿಸಿ, ಈ ಆಕೃತಿ ಸಣ್ಣ ಸಣ್ಣ ತ್ರಿಭುಜಗಳಾಗಿ ವಿಂಗಡಣೆಯಾಗಿದೆ. ಈ ಸಣ್ಣ ಸಣ್ಣ ತ್ರಿಭುಜದಲ್ಲಿ ಪ್ರತಿಯೊಂದು ತ್ರಿಭುಜಕ್ಕೂ ನಾವು ವಿಸ್ತೀರ್ಣದ ಸೂತ್ರವನ್ನು ಅನ್ವಯಿಸೋಣ. ಆಗ ನಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಸಿಗ್ತದೆ. ಮೊದಲನೆಯ ತ್ರಿಭುಜಕ್ಕೆ ಈ ಪಾದವನ್ನು ನಾನು B1 ಅಂತ ತಗೊಳ್ತೇನೆ. ಎರಡನೇ ತ್ರಿಭುಜಕ್ಕೆ B2, ಮೂರನೇ ತ್ರಿಭುಜದಲ್ಲಿ B3, B4. ಎಷ್ಟು ತ್ರಿಭುಜಗಳಿದೆ ನನಗೆ ಗೊತ್ತಿಲ್ಲ, ಹಾಗಾಗಿ ಅದನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಈಗ ವಿಸ್ತೀರ್ಣದ ಸೂತ್ರ ತ್ರಿಭುಜಕ್ಕೆ ಹಾಕ್ತಾ ಇದ್ದೇನೆ. ತ್ರಿಭುಜದ ವಿಸ್ತೀರ್ಣದ ಸೂತ್ರ ಮೊದಲನೇ ತ್ರಿಭುಜಕ್ಕೆ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ, ಅರ್ಧ ಗುಣಿಸು B1 ಗುಣಿಸು H. ಎರಡನೇ ತ್ರಿಭುಜಕ್ಕೆ ಅರ್ಧ ಗುಣಿಸು B2 ಗುಣಿಸು H. ಈ ರೀತಿಯಾಗಿ ಸೂತ್ರ ಮುಂದುವರಿತದೆ. ಈಗ
ಅರ್ಧ ಗುಣಿಸು ನಾನು ಅಲ್ಲಿರುವಂತಹ ಎಲ್ಲ ಪಾದಗಳನ್ನು ಸೇರಿಸಿ B1 + B2 + B3 ಎಲ್ಲವನ್ನು ಸೇರಿಸಿ ಒಂದೇ ಅಂಶವಾಗಿ ಬರೀಬಹುದು. ಹೇಗೆ? ಆಗ ನೀವು ಆ ಸಿಲಿಂಡರಲ್ಲಿ ನೋಡಿದ ಹಾಗೆ ಈ ಭಾಗವನ್ನು ನಾನು ಶಂಕುವಾಗಿ ಪರಿವರ್ತನೆ ಮಾಡಿದಾಗ ಪಾದ ಏನಾಯಿತು? ಒಂದು ವೃತ್ತದ ಪರಿಧಿಯಾಗಿ ಬದಲಾಯಿತು. ಹಾಗಾಗಿ B1 + B2 + B3 ಅಂತ ನಾನು ಏನು ಬರೀತೇನೆ ಅದನ್ನು ವೃತ್ತದ ಪರಿಧಿಯಾಗಿ ನಾನು 2πr ಅಂತೇಳಿ ಬರಿಬಹುದು. ಈಗ ಉಳಿದಿರುವ ಅಂಶ ಏನು? h ಅಥವಾ ಎತ್ತರ. ಇಲ್ಲಿ ಗಮನಿಸಿದರೆ ಎಲ್ಲ ತ್ರಿಭುಜಕ್ಕೂ ಒಂದೇ ಎತ್ತರ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಆದರೆ ಒಂದು ಅಂಶ ನೀವು ಗಮನಿಸಬೇಕಾಗಿದ್ದು, ಇಲ್ಲಿ ಶಂಕುವಿಗೆ ಎರಡು ರೀತಿಯ ಎತ್ತರಗಳಿದೆ. ಒಂದು ಓರೆ ಎತ್ತರ, ಇನ್ನೊಂದು ನೇರ ಎತ್ತರ. ನೀವು ಈ ಶೃಂಗದಿಂದ ಒಂದು ಸೂಜಿಯನ್ನು ಹಾಕಿ ಈ ವೃತ್ತದ ಪಾದದ ಕೇಂದ್ರದಿಂದ ತೆಗೆದರೆ ಅದೇನಾಗಿರ್ತದೆ? ಈ ಶಂಕುವಿನ ನೇರ ಎತ್ತರ ಆಗಿರ್ತದೆ. ಹಾಗಾಗಿ ಶಂಕುವಿನ ಎತ್ತರ ಅಂತ ಹೇಳುವುದನ್ನು ನಾನಿಲ್ಲಿ ಓರೆ ಎತ್ತರ ಅಂತ ಹೇಳಿ ತಗೊಳ್ಬೇಕಾಗ್ತದೆ. ಸೊ ಹೆಚ್ ಅನ್ನು ತೆಗೆದು ನಾನು ಏನು ಹಾಕ್ತೇನೆ ಅಲ್ಲಿ? ಎಲ್. ಈಗ ಅರ್ಧ ಗುಣಿಸು 2πr ಗುಣಿಸು ಎಲ್. ಈಗ ಉಳಿದ ಅಂಶ πr l. ಇದು ಈ ತ್ರಿಭುಜಕ್ಕೆ ಸಂಬಂಧಿಸಿದ ಹಾಗೆ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಅದನ್ನೇ ನಾನು ಶಂಕುವಿನ ಪಾರ್ಶ್ವ ಮೇಲ್ಮೈಗೆ ಅನ್ವಯಿಸಿದಾಗ ಶಂಕುವಿನ ಪಾರ್ಶ್ವ ಮೇಲ್ಮೈ ಕಂಡುಹಿಡಿಯುವ ಸೂತ್ರ ಆಗಿರ್ತದೆ πr l. ಮಕ್ಕಳೇ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಾವು ಕಂಡುಹಿಡಿದಿದ್ದೇವೆ. ಅದೇ ರೀತಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನನಗೆ ಬೇಕು. ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಒಂದು ವೃತ್ತವನ್ನು ಸೇರಿಸಿದರೆ ಸಾಕಾಗ್ತದೆ ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಪಡೀಲಿಕ್ಕೆ. ನಿಮಗೆ ಈಗಾಗಲೇ ಅರ್ಥ ಆಗಿರ್ಬೋದು. ಶಂಕುವಿನ ಪಾರ್ಶ್ವ ಮೇಲ್ಮೈ ನಮ್ಮ ಹತ್ರ ಈಗಾಗಲೇ ಇದೆ ಸೂತ್ರ. ಒಂದು ವೃತ್ತ, ಅದನ್ನು ಇದಕ್ಕೆ ಸೇರಿಸಿಬಿಟ್ರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗ್ತದೆ. ನಾವೇನು ಮಾಡುವ? ಈಗ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಈ ರೀತಿಯಾಗಿ ಬರೆಯುವ. ಮೊದಲಿಗೆ ಶಂಕುವಿನ ಪಾದ ಯಾವ ಆಕಾರದಲ್ಲಿತ್ತು? ವೃತ್ತಾಕಾರ. ಅದರ ವಿಸ್ತೀರ್ಣಕ್ಕೆ ಸೂತ್ರ ನಮಗೆ ಈಗಾಗಲೇ ಗೊತ್ತಿದೆ, πr² ಅಲ್ವಾ ಮಕ್ಕಳೇ? ಯಾವುದನ್ನು ಸೇರಿಸಬೇಕು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಸೇರಿಸಬೇಕು. ಸಾಮಾನ್ಯ ಅಂಶ ಯಾವುದಿದೆ? πr. ಸಾಮಾನ್ಯ ತೆಗಿರಿ. ಇಲ್ಲೊಂದು r ಉಳಿದುಕೊಳ್ತದೆ, ಇಲ್ಲಿ ಒಂದು l ನಮಗೆ ಸಿಗ್ತದೆ. ಈಗ ಗಮನಿಸಿ, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ πr × r + l ಆಗಿರ್ತದೆ. ಮಕ್ಕಳೇ, ಈಗಾಗಲೇ ಎರಡು ಆಯಾಮದ ಆಕೃತಿಗಳ ಸೂತ್ರಗಳು ಅಲ್ಲದೆ ಸಿಲಿಂಡರ್ ಹಾಗೂ ಶಂಕುವಿನ ಪಾರ್ಶ್ವ ಹಾಗೂ ಪೂರ್ಣ ಮೇಲ್ಮೈಯ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರಗಳನ್ನು ನಾವು ಕಲ್ತಿದ್ದೇವೆ. ಮುಂದಿನ ತರಗತಿಯಲ್ಲಿ ಅರ್ಧಗೋಳ, ಗೋಳ ಮತ್ತು ಆಯತ ಘನಕ್ಕೆ ಹೇಗೆ ಸೂತ್ರಗಳನ್ನು ಅನ್ವಯಿಸುವಂಥದ್ದು, ಮೇಲ್ಮೈ ವಿಸ್ತೀರ್ಣಕ್ಕೆ ಯಾವ ಸೂತ್ರಗಳನ್ನು ಹಾಕಬೇಕು ಅನ್ನೋದನ್ನು ನೋಡೋಣ. ಅದರ ಮೊದಲಿಗೆ ಈಗಾಗಲೇ ನೀವು ಕಲ್ತಿರುವಂತಹ ಅಂಶಗಳನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಿ ಅಂತ ಹೇಳುವಂಥ ಕಾರಣಕ್ಕೆ ಸೂತ್ರಗಳನ್ನು ನಾನಿಲ್ಲಿ ಕೊಡ್ತೇನೆ, ಅದನ್ನು ನೀವು ಬರೆದು ತರಬೇಕು. ಶಂಕುವಿನ ಪೂರ್ಣ ಮೇಲ್ಮೈ ಸೂತ್ರ ಏನು? ಅದೇ ರೀತಿ ಸಿಲಿಂಡರ್ನ
ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಏನು? ವೃತ್ತದ ವಿಸ್ತೀರ್ಣವನ್ನು ಯಾವ ಸೂತ್ರ ಹಾಕಿ ಕಂಡುಹಿಡಿಯಬಹುದು? ಕೊನೆಯದಾಗಿ ತ್ರಿಭುಜದ ವಿಸ್ತೀರ್ಣಕ್ಕೆ ಸೂತ್ರ ಯಾವುದು? ಇಷ್ಟನ್ನು ಹೋಮ್ವರ್ಕ್ ಅಂತ ಮಾಡ್ಕೊಂಡು ಬನ್ನಿ. ಮುಂದಿನ ತರಗತಿಗೆ ಕಂಠಪಾಠ ಮಾಡಿಕೊಂಡು ರೆಡಿಯಾಗಿ ಬನ್ನಿ. ಧನ್ಯವಾದಗಳು.